ವೆಲ್ಕಮ್ ಬ್ಯಾಕ್. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರ, ಶಾಸಕ ದದ್ದಲ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಇಬ್ಬರು ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಹಗರಣ ಸಂಬಂಧ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಏನಾದರೂ ಅನುಮಾನಗಳು ವ್ಯಕ್ತವಾದರೆ ಅರೆಸ್ಟ್ ಮಾಡುವ ಚಾನ್ಸಸ್ ಇದೆ. ಬಾಡಿ ವಾರೆಂಟ್ ಮೇರೆಗೆ ಮೂವರನ್ನ ವಶಕ್ಕೆ ಪಡೆದುಕೊಂಡು ರಿಪಬ್ಲಿಕ್ ಕನ್ನಡಕ್ಕೆ SIT ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನ್ಯಾಯಾಂಗ ಬಂಧನದಲ್ಲಿದ್ದಂಥ ಮೂವರು SIT ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇವತ್ತು ಇಬ್ಬರಿಗೂ ನೋಟಿಸನ್ನು ಕೊಟ್ಟಿದ್ದಂಥ SIT ಮಾಜಿ ಸಚಿವ ನಾಗೇಂದ್ರ ಹಾಗೆ ಶಾಸಕ ದದ್ದಲ್ ಇಬ್ಬರಿಗೂ ಕೂಡ ನೋಟಿಸನ್ನು ಕೊಟ್ಟಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಹಾಗೆ ನಾಗರಾಜ್ ಲೈವ್ನಲ್ಲಿದ್ದಾರೆ. ನಾಗರಾಜ್, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವ ವಿಚಾರ ಕೂಡ ಇದೆ. ವಿಚಾರಣೆಗೆ ಹಾಜರಾಗಿದ್ದೆ ಆದರೆ ಅರೆಸ್ಟ್ ಆಗುವ ಭಯ ಏನಾದರೂ ಇದೆಯಾ? ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ದರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನಾಗರಾಜ್, ನಾಗೇಂದ್ರ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಸವರಾಜ್ ದದ್ದಲ್ ಹಾಗೇನೆ ಮಾಜಿ ಸಚಿವ ನಾಗೇಂದ್ರಗೆ ಇಬ್ಬರು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಏನು SIT ಅಧಿಕಾರಿಗಳು ನೋಟಿಸನ್ನು ನೀಡಿರ್ತಕ್ಕಂಥದ್ದು. ಆದರೆ ಅವರು ವಿಚಾರಣೆಗೆ ಇವತ್ತು ಬರ್ತಾರಾ ಅನ್ನೋದು ಇನ್ನೂ ಪ್ರಶ್ನೆಯಾಗೇ ಇರ್ತಕ್ಕಂಥದ್ದು. ಯಾಕಂತಂದರೆ ಹಿಂದೆ ನೋಟಿಸ್ ಕೊಟ್ಟಾಗಲೇ ಸ್ವಲ್ಪ ಸಮಯಾವಕಾಶ ಬೇಕು ಅನ್ನೋ ಮಾಹಿತಿಯನ್ನು SIT ಅಧಿಕಾರಿಗಳು ಎದುರು ಇಬ್ಬರು ಹೇಳಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಇಬ್ಬರು ಹಾಜರಾದರೆ ಪ್ರಮುಖವಾಗಿ ನಾಗೇಂದ್ರಗೆ ಸಂಬಂಧಿಸಿದಂತೆ ಏನು ಚಂದ್ರಶೇಖರ್ ತಮ್ಮ ಡೆತ್ ನೋಟ್ನಲ್ಲಿ ಇವರ ಹೆಸರನ್ನು ಉಲ್ಲೇಖ ಮಾಡಿದ್ರು ಅಲ್ಲದೆ ಒಂದಷ್ಟು ಆರೋಪಗಳು ಈ ಒಂದು ಪ್ರಕರಣದಲ್ಲಿ ಬಂಧಿತನಾಗಿರ್ತಕ್ಕಂಥ ಪ್ರಮುಖ ಕಿಂಗ್ಪಿನ್ ಸತ್ಯನಾರಾಯಣ ವರ್ಮಾ ಏನಿದ್ದಾನೆ, ಈತ ಕೆಲವೊಂದು ಮಾಹಿತಿಗಳನ್ನು SIT ಅಧಿಕಾರಿಗಳ ಎದುರು ಬಾಯ್ಬಿಟ್ಟಿದ್ದಾನೆ. ಈ ಅಂಶಗಳನ್ನು ಇಟ್ಕೊಂಡು ನಾಗೇಂದ್ರ ವಿಚಾರಣೆಯನ್ನು ನಡೆಯೋದಾದರೆ ಮತ್ತೊಂದು ಕಡೆ ಈ ಒಂದು ನಿಗಮದ ಅಧ್ಯಕ್ಷರಾಗಿದ್ದುಕೊಂಡು ಏನು ಒಂದು ಕಡೆ ಅಕೌಂಟ್ ನಿಮಗೆ ಗೊತ್ತಿಲ್ಲದೇನೆ ಬೇರೆ ಕಡೆ ಚೇಂಜ್ ಆಯ್ತಾ, ಅಲ್ಲಿ 17 ಖಾತೆಗಳು ನಕಲಿ ಖಾತೆಗಳನ್ನು ತೆರೆಯಲಾಗುತ್ತೆ, ಇಷ್ಟೆಲ್ಲ ಹಣ ವರ್ಗಾವಣೆ ಆಗ್ತಾ ಇದ್ರು, ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡು ದದ್ದಲ್ ಅವರ ವಿಚಾರಣೆಯನ್ನು ನಡೆಯುವಂಥದ್ದು. ಈಗ ಈ ಒಂದು ಪ್ರಕರಣದಲ್ಲಿ ಇಬ್ಬರ ಬಂಧನದ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಸದ್ಯಕ್ಕೆ ಈ ಒಂದು ಮೊದಲ ನೋಟಿಸ್ನಲ್ಲೇ ಇಬ್ಬರಿಗೆ ಬಂಧನ ಸಂಕಷ್ಟ ಎದುರಾಗೋ ಸಾಧ್ಯತೆಗಳು ಕಡಿಮೆ ಇದ್ರೂ ಸಹ ಏನು ಈ ಒಂದು ಪ್ರಕರಣದಲ್ಲಿ ಸತ್ಯನಾರಾಯಣ ವರ್ಮಾ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾನೆ. ಅಲ್ಲದೆ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಹಾಕಿ ಈ ಒಂದು ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಕಡೆಯವರು ನನ್ನನ್ನು ಬೆದರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದು ಧಮಕಿಯನ್ನು ಹಾಕಿದ್ದಾರೆ ಅಂತೇಳಿ ನ್ಯಾಯಾಧೀಶರ ಮುಂದೆ ಹೋಗಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ನಾಗೇಂದ್ರ, ಓಕೆ ಹಾಗೆ ಸಂಪರ್ಕದಲ್ಲಿ ನಾಗರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಹೇಗೆಲ್ಲ ನಡೆದಿತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋ, ಅದರ ಜೊತೆಗೆ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ.